ಬರ್ತಾರೆ ಸಮಾಧಾನ. ಮೈ ಮ್ಯಾಂಗೋ ಇಸ್ ಡೆಡ್ ಬ್ರೋ. ಭಾಷೆಯಲ್ಲಿ ಪುಂಡಿ ವೈಪನ್ ಅಂತ ಹೇಳುದು. ಬಲೆ ಉಂಡೆ ಮಲ್ಪುಗ ಇಡಿಗೆ ಬಾರೆ ಚನ್ನಿ. ಇಲ್ಲ ಇಲ್ಲ ನಂಗೆ ಇಷ್ಟನೇ ಆಗಿಲ್ಲ, ನೀವ್ ಮಾಡಿದ್ರೆ ಇಷ್ಟ ಆಗಿಲ್ಲ. ಲವ್ಲಿ ಮೀನಿಂಗ್, ಥ್ಯಾಂಕ್ ಯು ಸೋ ಮಚ್. ನಾವು ಮಾಡ್ಲಿ ಫುಲ್ಲು, ನಾವು ತೆಗೆಯೋಣ. ಲೈಕ್ ವಿ ಕ್ಯಾನ್ ಹೋಲ್ಡ್ ಇಟ್ ಟುಗೆದರ್. ಬೇಗ ದೀಪುಗ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ ನಮ್ಮ ಆಡಿಯನ್ಸ್ ಎಲ್ಲ. ಹಿಂಗೆ ಕರೆಕ್ಟಾ? ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಒಂದು ಸ್ಟೋರ್ ಮುಂದೆ ನಿಂತ್ಕೊಂಡು. ಏನಂದರೆ ಇವತ್ತಿನ ವ್ಲಾಗು, ಸೊ ನನ್ನ ಒಂದು ಫ್ರೆಂಡ್ ಅಂದರೆ ಕೈಂಡ್ ಆಫ್ ಇನ್ಫ್ಲುಯೆನ್ಸರ್ ಅವ್ರ ಜೊತೆ ಒಂದು ಕುಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರ ಮನೆಗೆ ಹೋಗಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮುಂಚೆ ಸನ್ ಗ್ಲಾಸ್ ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ ತೊಗೋತೀನಿ, ಚೆನ್ನಾಗಿರೋ ಸನ್ ಗ್ಲಾಸ್ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನಿ ಹೋಗೋಣ. ಅಲ್ಲಿ ನೋಡಿದೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಸೊ ತೊಗೋತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂದ್ಬಿಟ್ಟು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಯಪ್ಪ ಒಳಗಡೆ ಹೆಂಗಿದ್ವಿ ಅಂದರೆ, ಆಚೆ ಬಂದಿದ ತಕ್ಷಣ ಯಪ್ಪ ಏನು ಬಿಸಿಲು ಆಗ್ತಿಲ್ಲ. ನಾನು ಬೇಗ ರೆಡಿಯಾಗಿ ಹೋಗಬೇಕು, ಆಲ್ರೆಡಿ ಲೇಟ್ ಆಗಿದೆ. ಹೋಗೋಣ. ಒಂದು ಸನ್ ಗ್ಲಾಸ್ ತೊಗೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗಿರುತ್ತೆ. ಯಾವುದೋ ಒಂದು ತೊಗೊಂಡೆ, ಬಟ್ ಏನು ಬ್ರ್ಯಾಂಡೆಡ್ ಅಲ್ಲ, ಸುಮ್ಮನೆ ತೊಗೊಂಡೆ. ನಾನು ಸ್ಟುಡಿಯೋಗೆ ಬಂದೆ. ಮೇನ್ ಏನಂದರೆ ಸ್ಯಾರಿನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇವಾಗ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗಬೇಕಾಗಿದ್ದು ಅಲ್ಲಿ ಶೂಟಿಗೆ. ಆಲ್ರೆಡಿ ಹೇಳಿದ್ನಲ್ಲ ಇನ್ಫ್ಲುಯೆನ್ಸರ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಯಾರು ಅಂತ ನಾನು ನಿಮಗೆ ಹೇಳ್ತೀನಿ, ತಮ್ಮನೆಲ್ಲರೂ ನೋಡಿರ್ತೀರ. ಸೊ ರೆಡಿ ಆಗಬೇಕಿತ್ತು. ನಾನು ನೋಡಿ ಯಾವ ಮೈಂಡಲ್ಲಿದ್ದೀನಿ ಅಂದರೆ, ಮೇನ್ ಸ್ಯಾರಿಯಲ್ಲಿ ರೆಡಿ ಆಗಬೇಕು, ಸ್ಯಾರಿನೇ ತಂದಿಲ್ಲ. ಮೈಂಡು ಅಪ್ಸೆಟ್ ಆಗಿಬಿಟ್ಟಿದೆ, ಏನೇನೋ ಓಡ್ತೈತೆ ತಲೆಯಲ್ಲಿ, ತುಂಬ ಲೋ ಫೀಲಲ್ಲಿದ್ದೀನಿ. ಇಟ್ಸ್ ಓಕೆ, ಬನ್ನಿ ರೆಡಿಯಾಗಿ. ಅಷ್ಟರಲ್ಲಿ ನಮ್ಮ ಕೃಪಾ ಮೇಕಪ್ ಮಾಡ್ತಾರೆ. ಬೇಸಿಕ್ ಮೇಕಪ್ ಆಗಿ ಸ್ಯಾರಿ ವೇರ್ ಮಾಡಿ ಹೋಗೋದು. ಲೈಸ್ ಹೆಂಗೆ ಕಾಣಿಸ್ತದೆ ನೋಡಿ, ಹಿಂಗೆಲ್ಲ ಮೇಕಪ್ ಮಾಡ್ಕೋಬೇಕು. ಮೇಕಪ್ ಅನ್ನೋದೇ ಇಂಟ್ರೆಸ್ಟ್ ಇಲ್ಲ, ಮಾಡ್ಕೊಳ್ಳೋದು ತುಂಬ ಲೇಸಿ. ನನ್ನ ಲೈಫಲ್ಲಿ ಲೇಸಿನೆಸ್ ಯಾವಾಗ ಬರೋದು ಅಂದರೆ ಮೇಕಪ್ ಮಾಡ್ಕೊಳ್ಳೋದು, ಲಿಟ್ರಲಿ. ಬಟ್ ಏನು ಮಾಡೋದು, ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಮಾಡಿಸ್ಕೋಬೇಕು. ಹಾಂ, ವಿತೌಟ್ ಮೇಕಪ್ ಚೆನ್ನಾಗಿದ್ದೀನಲ್ಲ, ಅದೇ ಅಡ್ವಾಂಟೇಜ್ ನನಗೆ. ಮೇಕಪ್ ಆರ್ಟಿಸ್ಟ್ ಅವರೇ ಹೇಳ್ತವ್ರು ನನಗೆ, ವಿತೌಟ್ ಮೇಕಪ್ ಚೆನ್ನಾಗಿದ್ದೀರಾ ಅಂತ. ಎಲ್ಲ ಕ್ಲೈಂಟ್ಸ್ಗೆಲ್ಲ ಹಂಗೆ ಹೇಳೋಕ್ಕೆ ಹೋಗ್ಬಿಡಿ, ಆಮೇಲೆ ಯಾರೂ ಮೇಕಪ್ ಮಾಡಿಸ್ಕೊಳಲ್ಲ. ಫೈನಲಿ ರೆಡಿ ಆಗಿದ್ದೀನಿ ನೋಡಿ. ಬ್ಯೂಟಿಫುಲ್ ಸ್ಯಾರಿ ವೇರ್ ಮಾಡಿ, ಯಾವುದೋ ಬ್ಲೌಸು ಮ್ಯಾಚ್ ಆಯಿತು ಅನ್ನೋ ಇಯರಿಂಗ್ಸ್ನ ವೇರ್ ಮಾಡ್ಕೊತಾ ಇದ್ದೀನಿ. ಹೆಂಗಾಗ್ಬಿಟ್ಟಿದೆ ಗೊತ್ತಾ, ರೆಡಿ ಆಗಬೇಕಂತ ತುಂಬ ರೆಡಿ ಮಾಡಿಸಿ, ಅಷ್ಟು ಕಂಫರ್ಟ್ ಝೋನಲ್ಲಿ ಇದ್ದೀನಿ ನಾನು ಇವಾಗ. ಬಂದಿಲ್ಲ ಇನ್ನೂ ರಾಜ್ಕುಮಾರ್ ಬಂದಿಲ್ಲ, ಬರ್ತಾರೆ, ವೇಟ್ ಮಾಡಿ. ಬರ್ತಾರೆ ಸಮಾಧಾನ. ಇಲ್ಲೇ ನಾನು ಎಲ್ಲೋ ಮೇಲೆ ಕಾಲು ಎತ್ತಾರೆ, ಇಲ್ಲೇ ಜಿಮ್ ಮಾಡ್ತಾರೇನೋ ಅನ್ಕೊಂಡೆ. ನನ್ನ ಕಡೆಗೆ ನಾನೇ ಸಿಗ್ಬಿಡ್ತಾ ಇದ್ದೆ. ನಾನು ಯಾಕೆ ಹಾರ್ತಾ ಇದ್ದಾರೆ ಇವರು, ಯಾಕಷ್ಟು ಹೈಟ್ಗೆ ಹೋದ್ರು ಅಂತ ನೋಡ್ತಾ ಇದ್ದೀನಿ. ಪ್ಲೀಸ್ ಪಾಪ ನನ್ನ ಫ್ರೆಂಡ್ ಇವಾಗ ಇನ್ಫ್ಲುಯೆನ್ಸರ್ ವೇಟ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಬೇಬಿ ಇದೆ, ಆಲ್ಮೋಸ್ಟ್ ಐ ಥಿಂಕ್ 6 months 4 months, ಐ ಥಿಂಕ್ 5 months ಬೇಬಿ ಇರ್ಬೋದು. ಎಕ್ಸಾಕ್ಟ್ಲಿ ಎಷ್ಟು ತಿಂಗಳಂತ ಗೊತ್ತಿಲ್ಲ. ಸೊ ಪಾಪ ಅವರಿಗೆ ಮಗುನ ಮಲಗಿಸಿ ನನಗೆ ವೇಟ್ ಮಾಡ್ತಿರ್ತಾರೆ ಶೂಟಿಗೆ. ಸೊ ಬೇಗ ಹೋಗಬೇಕು. ಇಲ್ಲಿಂದ ಆಲ್ಮೋಸ್ಟ್ ಒಂದು 18 kilometers ಏನೋ ಇದೆ. ನಾನೇನೋ ಹತ್ರ ಅಂದ್ಕೊಂಡೆ, ಆಮೇಲೆ ಲೊಕೇಶನ್ ಹಾಕಿ ನೋಡ್ತಾ ಇದ್ದೀನಿ 17 to 18 kilometers ಇದೆ. ಈ ಬಿಸಿಲಲ್ಲಿ ಗಾಡಿಯಲ್ಲಿ ಹೋಗೋಣ ಅಂದ್ಕೊಂಡೆ, ಆಗಲ್ಲ. ಗಾಡಿಯಲ್ಲೆಲ್ಲ ಆಗೋ ಸೀನೇ ಇಲ್ಲ. ಪೀಸಾಗಿ ಕ್ಯಾಬಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬರೋದು. ಇವಾಗ ರೆಡಿಯಾಗಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು ಸ್ಟುಡಿಯೋಯಿಂದ ರೆಡಿಯಾಗಿ ಹೋಗ್ತಿರೋದಲ್ಲ, ಸ್ಟುಡಿಯೋಯಿಂದ ಅವ್ರ ಲೊಕೇಶನ್ಗೆ ಆಲ್ಮೋಸ್ಟ್ ಒಂದು 30-40 minutes ಬೇಕು. ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಈ ಬಿಸಿಲಲ್ಲಿ ಜಾಸ್ತಿ ಊಟ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಸೊ ಅದಕ್ಕೆ ಇವಾಗ ಒಂಚೂರು ಸ್ವಲ್ಪ ಚೆನ್ನಾಗಿರೋ ಒಂದು ಜ್ಯೂಸ್ ಕೊಟ್ಬಿಟ್ಟು ಹೋಗೋಣ ಬನ್ನಿ. ಹಲೋ ಗರ್ಲ್ಸ್, ಪ್ರಿಟಿ ಗರ್ಲ್ಸ್, ಕಮ್. ಡಾಕ್ಟರ್ ಆಗಿಬಿಟ್ರು. ಫೈನಲಿ ಜ್ಯೂಸ್ ಕುಡ್ದು ಕ್ಯಾಬ್ ಹತ್ತಿದೆ. ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು 30-40 minutes ಬೇಕು. 30-35 minutes ರೀಚ್ ಆಗ್ತೀನಿ. ಅಷ್ಟೊಂದು ಒಂಚೂರು ನ್ಯಾಪ್ ತೊಗೊಳ್ಳೋಣ, ಯಾಕಂದರೆ ಈ ಬಿಸಿಲಲ್ಲಿ ತುಂಬ ಎನರ್ಜಿ ಕಮ್ಮಿ ಆಗ್ತಿದೆ. ಜಾಸ್ತಿ ಎನರ್ಜಿನೇ ಇಲ್ಲ, ಯಾಕಂದರೆ ಈ ಬಿಸಿಲಿಗೆ ನಾವು ಆಚೆ ಹೋದರೆ ಸ್ವಲ್ಪ ಎನರ್ಜಿ ಲೋ ಆಗ್ತಿದೆ. ಸೊ ಅದಕ್ಕೆ ಒಂಚೂರು ಜ್ಯೂಸ್ ಕುಡ್ದು ಹೋಗಿದ ತಕ್ಷಣ ಹೆಂಗೋ ಕುಕ್ಕಿಂಗ್ ಮಾಡೋದಲ್ವ, ಅಲ್ಲಿ ಏನಾದರೂ ತಿನ್ನೋಣ ಅಂತ. ಸೊ ಏನು ಮಾಡ್ತೀವಿ, ಯಾರು ಮನೆಗೆ ಹೋಗ್ತಿರೋದು ಹೆಂಗೆ ಅಂತೆಲ್ಲ ನೋಡೋಣ ಬನ್ನಿ.
ಆಗಿದ್ದೀವಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹಿಂಗೆ ಒಳಗಡೆ ಅನ್ಸುತ್ತೆ ಪುಷ್ ಅಂತ ಇದೆ, ಪುಷ್ ಆಗ್ತಿಲ್ಲ ಅಲ್ಲಿ. ಹಾಸ್ಪಿಟಲ್ಲ ಗೈಸ್, ಇದು ಹಾಸ್ಪಿಟಲ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಹಾಸ್ಪಿಟಲ್ ಸ್ಮೆಲ್ ಬರ್ತಿದೆ ಬಟ್ ಏನಂತ ಗೊತ್ತಾಗ್ತಿಲ್ಲ. ನೋಡೋಣ ಇರಿ. ಇವ್ ದ ಬೆಸ್ಟ್ ಅಂತ ಇಲ್ಲ, ಅಪಾರ್ಟ್ಮೆಂಟ್ ಥರ ಇದೆ. ಇದು ಬಿಲ್ಡಿಂಗಾ ಮನೆ ಏನೂ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಸ್ಡ್ ಆಗ್ಬಿಡುತ್ತೆ. ಇಲ್ಲಿ ಏನೇನೋ ಇದೆ, ಫುಲ್ಲು ಅಡ್ವಾನ್ಸ್ ಲೆವೆಲ್. ಫೈನಲಿ ಎಂಟ್ರಿ ಆಗಿದೆ. ಫೈನಲಿ ಕಾಲೇಜ್ ಇರ್ಲಿಲ್ಲ ಅಲ್ಲ? ನೀವು ರೆಡಿ ಆಗಿಲ್ಲ? ಇಲ್ಲ, ಐ ಆಮ್ ರೆಡಿ. Now I have to just wear saree. ಪಟಪಟ. ಓಕೆ ವೇಟ್ ಮಾಡಿ. Already kept it. She loves cooking ಆಯ್ತಾ? ಹೌದಾ ಆಂಟಿ? ಇಲ್ಲಪ್ಪ. ಅಡಿಗೆ ಮಾಡೋದು ಇಷ್ಟ ಅಲ್ಲ, ಅಡಿಗೆ ಮಾಡೋದು ಇಷ್ಟ ಇದೆ, ಹಾಗೇನಿಲ್ಲ. ಇಲ್ಲಪ್ಪ, ಅಡಿಗೆ ಮಾಡೋದು ಇಷ್ಟ ಇಲ್ಲ. She cooks all day. ಯಾವಾಗಲೂ ಇಡೀ ದಿವಸ ಕಿಚನ್ ಅಲ್ಲಿ ಡೈಲಿ ಎಷ್ಟು ಅಡುಗೆ ಮಾಡ್ತೀರಾ? ಡೈಲಿ ಅಡಿಗೆ ನಾರ್ಮಲ್. ಹೌದಾ, ಬಂದ್ರು ಮಾಡ್ತಾರ? ಅವ್ರು ಮಾಡಿದ ಅಡಿಗೆ ಅಂದ್ರೆ ಇವರಿಗೆ ಡೈಟಿಂಗ್ ಫುಡ್ ಎಲ್ಲ ಅವರೇ ಮಾಡುದು. ನಮಗೇನ್ ಬೇಕು ಅದೆಲ್ಲ ನಾವೇ ಜಾಸ್ತಿ ಮಾಡುದು. ನೀರು ದೋಸೆ, ಉದ್ದಿನ ದೋಸೆ, ಇಡ್ಲಿ ಅದೆಲ್ಲ ಜಾಸ್ತಿ. ಇವಾಗ ಬೆಳಿಗ್ಗೆ ಚಪಾತಿ ಏನಾದ್ರು ಮಾಡೋಗ್ತಾರೆ ಅನ್ಕೊಳ್ಳಿ, ದೋಸೆ ಚಪಾತಿ ಎಲ್ಲ ಮಾಡೋಗ್ತಾರೆ. ಬಟ್ ನನಗೆ ಆಮೇಲೆ ಚಿಕನ್ ಫ್ರೈಡ್ ರೈಸ್ ಬೇಕು ಅಂತೀನಿ, ಅಥವಾ ಚಿಕನ್ ಕರಿ ಅದೆಲ್ಲ ನಾನು ಕ್ರೇವಿಂಗ್ಸ್ ಆದಾಗ ಆನ್ ಸ್ಪಾಟ್ ಅಲ್ಲಿ ಶೀಲ್ಡ್ ಕುಕ್ ಅಂಡ್ ಅದಕ್ಕೆ ಕ್ರೇವಿಂಗ್ಸ್ ಆಗ್ತಾನೆ ಇರ್ತದೆ. she is my second cook. ನಮಗೆ 12 ಗಂಟೆ ರಾತ್ರಿ ಕ್ರೇವಿಂಗ್ಸ್. ಅವಾಗ ಮಾಡ್ಕೊಂಡು ತಿಂತೀರಾ? ಅವಾಗ ಅವರೇ ಬರ್ತಾರೆ ಕಳ್ಳ ಬೇಕಿದ್ರೆ ಇಲ್ಲಿ ಬಂದು ಹುಡುಕೊಂಡು ಏನಾದ್ರು. ನಮ್ದೆಲ್ಲ ಟ್ರೆಡಿಷನಲ್ ಫುಡ್, ನಿಮ್ ತರ ಫುಡ್ ಅಲ್ಲ. ನಂಗೆ ಟ್ರೆಡಿಷನಲ್ ಇಷ್ಟ. ಅದೇ ಅಲ್ವಾ ಎಲ್ಲರಿಗೂ ಇಷ್ಟ ಆಗೋದು. ಟ್ರೆಡಿಷನಲ್ ತಿಂದ್ರೆ ಈ ತರ ಆಗಿದ್ದಾಳೆ. ನಮ್ಮಮ್ಮ ಯಾರಾದ್ರೂ ಬಂದ್ರೆ ಸಿಕ್ಕಿದೆ ಚಾನ್ಸ್ ಅಂದ್ರೆ ಇಷ್ಟು ಅದು ಕಾಮನ್. ಅಕ್ಕಿ ಕಡುಬು ಇಲ್ಲ ಪುಂಡಿ, ಮಂಗಳೂರಿಯನ್ನು ಗೊತ್ತಿರುತ್ತೆ. ಪುಂಡಿ 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 ಪೇಪರ್ ಬರ್ತೀನಿ ನೀ ಪುಂಡಿ. ಏನೋ ಪುಂಡಿ ಅಲ್ಲ, ಏನಕ್ಕೆ ಬೇಪರ್ ಪುಂಡಿ ಬೇಯಿಸೋ. ನಮ್ ತುಳು ಭಾಷೆಯಲ್ಲಿ ಈ ಹುಡುಗಿಯರು ನಿಮ್ಮಂತವರೆಲ್ಲ ಜಾಸ್ತಿ ಹೊತ್ತು ಮಾತಾಡಿದ್ರೆ ತುಳು ಭಾಷೆಯಲ್ಲಿ ಪುಂಡಿ ಬೇಯ್ಪನ್ ಅಂತ ಹೇಳುದು. ಓಕೆ, ಅದಕ್ಕೆ ಈ ವರ್ಡ್ ಹೇಳಿರೋದು. ಇವ್ರ ಮಮ್ಮಿ ಎಲ್ಲ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಗ್ರೇವಿ ಎಲ್ಲ ಚಿಕನ್ ಗ್ರೇವಿ ಮಾಡಿದ್ದಾರೆ. ಬೆಳಿಗ್ಗೆ ಮಾಡಿ ಇಟ್ಟಿದ್ದಾರೆ ಈಸಿ ಆಗ್ಲಿ ಅಂತ. ಮುಂದೆ ಕಡುಬು ಮಾಡೋದು ತಿನ್ನೋದೇ ಅಷ್ಟೇ. ಇವಾಗ ನೆಕ್ಸ್ಟ್ ತಿನ್ನೋದು. ಯಾಕೋ ನಾನು ಲಂಚ್ ಮಾಡಿಲ್ಲ, ಇದನ್ನೇ ತಿನ್ನೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಲಂಚ್ ಮಾಡೋದು. ಇವರು ಬ್ರೌನ್ ರೈಸ್ ನ ನೆನ್ಸಿಟ್ಟಿದ್ದಾರೆ. ಒಂದು 6 to 7 hours ನೆನ್ಸಿದ್ರೆ ಸಾಕು. ಅದೇ ನೀವು ಮಾರ್ನಿಂಗ್ ಮಾಡ್ಬೇಕಂದ್ರೆ ರಾತ್ರಿ ನೆನೆಸ್ಬೋದು, ಮಧ್ಯಾಹ್ನ ಮಾಡ್ಬೇಕಂದ್ರೆ ಮಾರ್ನಿಂಗೇ ನೆನೆಸ್ಬೋದು. ಅದಕ್ಕೆ ಚಿಕನ್ ಬಿಟ್ಟು ಬೇರೆ ಏನ್ ತಿನ್ಬೋದು? ವೆಜಿಟೇರಿಯನ್ಸ್ ಬಟಾಣಿ ಕೂರ್ಮಾ ಆ ತರ ಎಲ್ಲ ಮಾಡ್ತಾರೆ, ಕಾಲಿಫ್ಲವರ್ ಎಲ್ಲ ಹಾಕೊಂಡ್ ತಿಂತಾರೆ. ಚಿಕನ್ ತಿನ್ನೋರು ಚಿಕನ್ ತಿನ್ನಿ, ವೆಜ್ ತಿನ್ನೋರು ಬೇರೆ ಏನಾದ್ರು ಗ್ರೇವಿ ಕೂರ್ಮಾ ತರ ಮಾಡಿ ತಿಂತಾರೆ. ಆದ್ರೆ ಇದು ನಮ್ ಮಂಗ್ಳೂರ್ ಕಡೆ ಜಾಸ್ತಿ, ನಿಮ್ ಬೆಂಗಳೂರಲ್ಲಿ ಈ ತರ ಕಮ್ಮಿ ಅಲ್ವಾ? ನಮ್ಮ ಕರಾವಳಿ ಕಡೆ ಮಾಡುವವರು ಇದಕ್ಕೆ ಚಿಕನ್ನೇ ಮಾಡುದು. ಅದು ಚಿಕನ್ ಇಷ್ಟ ನಮ್ಗೆಲ್ಲ. ಅದಕ್ಕೆ Yes, free gift. No, it's a very simple gift. I don't know. Thank you. Oh my god, so sweet. Oh, she's going to open the gift also. No, not yet. Oh, I love flowers. Sandhya's open got flowers for so long. Yeah, maybe last night Because you were like, I love flowers. Oh my god, so good. This is lovely meaning. Thank you so much. ಇದನ್ನೇನು ಮಾಡಲ್ಲ, ನಾನು ವೇಸ್ ಹಾಕಿ ಹಂಗೆ ಇಟ್ಟಿರ್ತೀನಿ. Be there, ಹಂಗೆ 2-3 days will be there. Look so beautiful. Thank you. Is there? ಹೋಗ್ಬೇಕಾದ್ರೆ he'll say, Seema auntie, hi. No, auntie. Seema auntie, hi. You can call my name, but no auntie. Seema, Miss Seema. ಇದು actually 2 o'clock ಶೂಟ್ ಶುರು ಮಾಡ್ಬೇಕಾಗಿದೆ. 4 o'clock 4 o'clock ಆಗಿದೆ. ತುಂಬಾ ಬೇಗ ಬಂದು ಶುರು ಮಾಡಿರುವಂತ ಶೂಟ್ಗೆ ಧನ್ಯವಾದಗಳು. She has come. ಅದಾಗುತ್ತೆ ಆಕ್ಚುಲಿ. ಎಕ್ಸಾಕ್ಟ್ ಟೈಮಿಂಗ್ಸ್ ಎಲ್ಲ ಶೂಟ್ ಆಗಲ್ಲ. ಹಿಂಗೆ ಕರೆಕ್ಟಾ? ಆಮೇಲೆ ಮುಂದೆ ಅಲ್ಲ ನೀವು ಮಾಡಿತಾರ ನಾನು ಮಾಡಬಾರ್ದು, ನೀರು ಚೆಲ್ಲಿ ಬಿಡ್ತೀನಿ. ಇಲ್ಲ ಹಂಗ ಆಂಟಿಗೆ ಎಲ್ಲಿ ನೀರು ಏನಾದ್ರು ಹಾಕ್ಬಿಟ್ಟು ಎಲ್ಲ ಚೆಲ್ಬಿಟ್ಟು. ಆಂಟಿ ಆ ಥರ ಅಲ್ಲ ಆಂಟಿ, ಜಸ್ಟ್ ರೈಸ್ ತೋರಿಸ್ತೀವಿ ಹಿಂಗೆ. ಯು ಕ್ಯಾನ್ ಶೋ ದ ರೈಸ್ ಅಷ್ಟೇ. ಐ ಹ್ಯಾವ್ ಟ್ರೈಡ್ ದಿಸ್ ಆಲ್ಸೋ. This is normal red rice. ಈ ಬಾಯ್ಲ್ಡ್ ರೈಸ್ ಅಂತಾರಲ್ಲ ಅದೇ ತಾನೆ. ಯು ವಿಲ್ ಡೂ ಫಾರ್ ಆಪಮ್ ಅಂಡ್ ಆಲ್. ಚಲೋ ಶುರು ಮಾಡು. ಫಸ್ಟ್ ಏನ್ ಹಾಕ್ಬೇಕು? ಮಿಕ್ಸಿ ಒಳಗಡೆ ಹಾಕ್ಬೇಕಾ? ಅಕ್ಕಿ ಹಾಕ್ಬೇಕಾ? ಇಲ್ಲಿ ನಾನು ಮಿಕ್ಸಿ ತೆಗಿಬೇಕು ತಾನೆ. ನಾನು ಹೇಳ್ತೀನಿ, ಅಕ್ಕಿ ಹಾಕಿ, ಕೊಬ್ಬರಿ ಹಾಕಿ, ಉಪ್ಪು ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ರುಬ್ಬೋದು ಅಷ್ಟೇ.
ಇಷ್ಟೆಲ್ಲ circus ಮಾಡಿ ಮೇನ್ ಉಪ್ಪು ಹಾಕ್ಬೇಕು ಆಮೇಲೆ ಅದೇ ಮೇದು. ಇವಾಗ ನಾನು ಇದನ್ನ I'll give it to you. And you ಹಾಕ್ತೀರಾ open. ಅಷ್ಟ್ ಬೇಕು, You okay? open. I'll open. ರೆಡಿ ಅಂಡ್ ನೀವು ಉಪ್ಪು ತಗೊಂಡು ಹಾಕ್ತೀರಾ? ಓಕೆ, అంటే ಎಷ್ಟಾಗ್ಲಿ ಅಪ್ಪ ಸ್ವೆಟ್ ಆಗ್ತಾ ಇದೀವಿ. ಸ್ವೆಟ್ ಆಗ್ಬೋದು ಅಂತ ಸಮ್ಮರಲ್ಲಿ ಗೊತ್ತಾಗುತ್ತೆ ಅಷ್ಟೇ. ವರ್ಕೌಟ್ ಮಾಡಿದ್ರೆ ಬರೋದೇ ಇಲ್ಲ. ಇನ್ನೂ ನೀರು ಹಾಕ್ತೀವಿ. ಆಫ್ ಮಾಡಿ ಆಫ್ ಮಾಡಿ. ನಾವು ಮಾಡ್ಲಿ ಫುಲ್ಲು, ನಾವು ತೆಗೆಯೋಣ. ಆಂಟಿ ಇದು ಸೂಪರ್, ನೀವು ನೀವೇ ಮಾಡಿ ಸಾಕು. ವಿಡಿಯೋ ಆಯ್ತಲ್ಲ ಇನ್ನೇನು. ಆಂಟಿ ಹಿಂಗೆ ಕುಕಿಂಗ್ ನಡೀತಿರೋದಂತ ಇವಾಗ ಗೊತ್ತಾಯ್ತು ರಿಯಾಲಿಟಿ ನನಗೆ. ಖಾಲಿ ಹುಟ್ಟೋದು ಮಾತ್ರ, ಕಟ್ಟೋದು ಬೇರೆ. ಕಾಣಿಸೋದು ಇವರು, ಬಿಹೈಂಡ್ ನೀವು. ಇವಾಗ ತೆಂಗಿನಕಾಯಿ ಇನ್ನು ಚೆನ್ನಾಗಿ ರುಬ್ಬೇಕು. ಇಲ್ಲ, ಇಷ್ಟೇ ಸಾಕಿದು. ಸಾಕಾ? ಇದು ಉಂಡೆಗೆ ಇಷ್ಟೇ ಸಾಕು. ಸರಿ ಉಂಡೆ ಇದೆಯಾ? ಕಡಿಮೆ ಮಾಡಿದ್ರೆ ಅದು ಶೇಮಿಗೆಲ್ಲ ಮಾಡುವಾಗ ನೈಸ್ ಕಡಿಮೆ, ಇದಕ್ಕೆ ಸಾಕು ಸ್ವಲ್ಪ ಇಷ್ಟು. ಪಾಯಸ ಫೀಲ್ ಆಗುತ್ತೆ ಅಲ್ವಾ? ಹಾ, ಅದೇ ತುಂಬಾ ನೈಸ್ ಕಡಿದ್ರೆ ಅದು ಗಟ್ಟಿ ಆಗ್ತದೆ. ನಾರ್ಮಲ್ ಉಂಡೆ ಮಾಡಿ ಹಾಕೋದು. ಹೈಜಿನಿಕ್ ಮೇಂಟೈನ್ ಮಾಡ್ತಾವೆ. ಕೈ ಗಲೀಜಾಗಬಾರ್ದು ಅಂತ ನಂಗೆ ಗೊತ್ತು. ಅಲ್ಲೇ ಇಲ್ಲೆಲ್ಲ ಸಿಕ್ಕಾಕೊಡುತ್ತೆ. ನಾನು ಮಾಡ್ಲಾ, ಮಿಕ್ಸ್ ಮಾಡ್ಲಾ? ಮಾಡಿ ಐ ಡೂ ಇಟ್, ನಥಿಂಗ್ ಟು ಬಟ್. ಯಾನು ಅಂತ ಯು ಹ್ಯಾವ್ ಟು ಸೇ ಇನ್ ದಿಸ್ ಸೈಡ್. ಯಾನು ಅಂತ ಇದ್ರಲ್ಲ, ಯಾನು ಕರೆಕ್ಟ್ ಹಾ, correct. ಆಮೇಲೆ ಸ್ಪೆಲ್ ಮಾಡಿ ಪ್ರಾಪರ್ ಆಗಿ ಬಂದಿನ. ಯಾನು ಉಂಡೆ ಮಲ್ಪೆ. ಯಾನ್ ಉಂಡೆ ಯಾನು ಉಂಡೆ ಮಲ್ಪೆ 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 ಕರೆಕ್ಟಾ? ಅಯ್ಯೋ ಲೈದೀಪೆ. ಬಲೆ ಉಂಡೆ ಮಲ್ಪುಗ, ಬಲೆ ಉಂಡೆ ಮಲ್ಪುಗ. So you're calling me saying come in a respectful way. ಬಲೆ ಉಂಡೆ ಮಲ್ಪುಗ. ಅಷ್ಟೇ, ಸೂಪರ್. ಬಲೆ ಉಂಡೆ ಮಲ್ಪುಗ. ಬಲೆ ಉಂಡೆ ಮಲ್ಪುಗ. ಸಟ ಬಲೆ ಉಂಡೆ ಮಲ್ಪುಗ. Very nice, must it was. ಹಾ, ಹಿಂಗ್ ಮಾಡ್ತಾ ಮಾಡ್ತಾ ಹಿಂಗ್ ತೋರ್ಸೋಣ. ಲೈಕ್ ಅಂಡ್ ಆಂಟಿ ಅಲ್ಲಿಂದಾನೆ ವರ್ಡ್ ಮಾಡ್ಬಿಡು, ಅಯ್ಯೋ ಬೀಳ್ಸ್ಬೇಡ ನೀನು ಅಂತ. ಅದ್ ನನಗೆ ಇಟ್ಟಿರೋ ಬೇಗ ಬಲೆ ಮಲ್ಪ್ಲೆ, ಬೇಗ ಬೇಗ. ಐದು ನಿಮಿಷಲ್ಲಿ ಇಡ್ಬೋದು, ಇರಿ ನಾನೇ ಇಡ್ತೀನಿ. ಎಷ್ಟು ರೆಸಿಪಿ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ ನಮ್ಮ ಆಡಿಯನ್ಸ್ ಎಲ್ಲ, ಏನು ಅಡುಗೆ ಮಾಡ್ತಾರೆ ಅದು. ಹ್ಞೂ ಆಂಟಿ, ನಾನು ಫುಲ್ ತುಳು ಕಲ್ಸ್ಬಿಟ್ಟೆ ಹೋಗೋದು, ಗೊತ್ತಾಗ್ತಿದೆ. ಕ್ಯಾಮ್ರಾ ಓಪನ್ 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 ಓಪನ್. ಗೆಪ್ಪುಗನ ನಾನೇ ನನ್ಬೇಕು ಓಪನ್ ಅನ್ನಕ್ಕೆ. ಗೆಪ್ಪುಗ ಗೇಪುಗ ಹಾ, ಗೇಪುಗ ಪುಂಡಿ ಬೇತದು ಬೇಗ ಗೇಪುಗ. ಪುಂಡಿ ರೆಡಿ ಆಗಿದೆ. ಪುಂಡಿ 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 ಬೇಕಾ? ಬನ್ನಿ ಬನ್ನಿ, ಇಲ್ಲಾಂದ್ರೆ ನಾವು ಮಾಡಿರೋದನ್ನ ನೋಡ್ಕೊಂತೀವಿ. ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ, ಏನ್ ಬರೀ ಡ್ಯಾನ್ಸ್ ಆಡ್ತಾವ್ರೆ. ಎಷ್ಟು ಜನ ಬ್ಯಾಂಗ್ಳೂರಿಂದ ಫ್ಯಾನ್ಸ್ ಇದ್ದೀರಾ? ಉಡುಪಿ ಮಂಗಳೂರಿಂದ ಸಿನಿಮಾ ಅವ್ರಿಗೆ ಎಷ್ಟು ಜನ ಇದಾರೆ ನೋಡ್ತಾ ಇದಾರೆ, ಇದ್ದೀರಾ? ಮಂಗಳೂರಿಯನ್ ಫ್ಯಾನ್ಸ್ ಇದ್ದಾರೆ. ಹೌದಾ? ವೆರಿ ತುಂಬಾ ಜನ ಕಮೆಂಟ್ ಆಗ್ತಾರೆ, ತುಂಬಾ ಮಂಗಳೂರು ಖುಷಿ. ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತೆಲ್ಲ. ಸೊ ಹಾಗಾದ್ರೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಹಾ, ಆಗಿದೆ. ಇಷ್ಟ ಆಗಿದ್ರೆ. ಆಮೇಲೆ ನೀವು ಚಿಕನ್ ಜೊತೆ ತಿಂತೀರಾ ಅಂತ ಕಮೆಂಟ್ ಹಾಕಿ. ಹಾ, ನೀರ್ ದೋಸೆ ಐ ಲವ್ ವಿತ್ ಪ್ರಾನ್ಸ್. yesterday was prawns ನಮಗೆ. ಇರುತ್ತೆ ಫಿಶ್ ಯಾವಾಗ್ಲೂ, ಶಿ ಲೈಕ್ಸ್ ಅಲ್ವಾ? ಐ ಆಲ್ಸೋ ಲವ್ ಫಿಶ್. ಐ ಲವ್ ಪ್ರಾನ್ಸ್ ಗೀ ರೋಸ್ಟ್. ಇನ್ನೊಂದ್ಸತಿ ಬಂದಾಗ ಏನ್ ಮಾಡ್ತೀರಾ? ನೀರ್ ದೋಸೆ, ಚಿಕನ್ ಸುಕ್ಕ, ಮತ್ತೆ ಪ್ರಾನ್ಸ್ ಗೀ ರೋಸ್ಟ್, ಫುಲ್ ಮಂಗಳೂರು ಪೂರಿ ರೊಟ್ಟಿ. ಮಂಗಳೂರಿಗೆ ಹಂಗೆ ಕರ್ಕೊಂಡು ಹೋಗಿ ಹಂಗೆ ಕರ್ಕೊಂಡು ಬರೋದು. ಆಗಿಂದ ಪುಂಡಿ ರೆಡಿ ಅಂತ ಪ್ರಾಕ್ಟೀಸ್ ಮಾಡ್ತಾರೆ. ಕೋರಿ ಸಾರು, ಚಿಕನ್ ಸಾರು ಸಾರು ಕೋರಿ ಸಾರು. ಇದಕ್ಕೆಲ್ಲ ಸ್ವಲ್ಪ ದಪ್ಪ ಮಾಡ್ತೇವೆ. ಕೋಳಿ ರೊಟ್ಟಿಗಾದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ತೇವೆ. ಇನ್ನ ಸ್ವಲ್ಪ ಗ್ರೇವಿ ತರ ಇದೆ ಅಲ್ವಾ, ಈ ತರ ಕಡುಬಿಗೆ ಸ್ವಲ್ಪ ದಪ್ಪ ಬೇಕು. ರೊಟ್ಟಿಗಾದ್ರೆ ಸ್ವಲ್ಪ ನೀರ್ ಬೇಕು, ಯಾಕಂದ್ರೆ ಅದು ಇಳಿಬೇಕಲ್ಲ ರೊಟ್ಟಿಗೆ, ಅದಕ್ಕೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಾಳೆ ಮನೇಲಿ ಮಾಡ್ತೀರಾ? ಇವ್ರನ್ನ ಕಳಿಸ್ಲ ಯಾಕೆ ನೀವು ನಾನ್ ವೆಜ್ ತಿಂತೀರಾ? ಫಿಶ್ ಎಲ್ಲ ತಿಂತೀರಾ? ಎಲ್ಲ ತಿಂತಾರೆ. ನಮ್ಮ ಮನೇಲಿ ಮಾಡ್ಕೊಟ್ರೆ ತಿಂತಾರೆ, ಮಾಡಲ್ಲ ಅಷ್ಟೇ. ಮತ್ತೆ ಮಾಡು
ಮಾಡೋದು ಯಾರು? ಇಲ್ಲ ಬರ್ತಾರೆ ಅಡುಗೆಯವರು, ನಮ್ಮ ಮಮ್ಮಿನೂ ಒಂಚೂರು ಮಾಡ್ತಾರೆ, ಬಟ್ ಜಾಸ್ತಿ ಅದೇ. ನನ್ನ ಕೈಲಿ ಮಾಡಿಸ್ತಾರೆ. ಓ ನಿಮ್ಮನೇಲಿ ಕುಕ್ಕರ್ ನೀವೇ. ಹಾಡೋಣ? ಪಾಡಿ. ಮಾಡಿರೋರ್ಗಿಲ್ಲ, ಅವ್ರು ಮುಟ್ಟಿದ ತಕ್ಷಣ ಗಮ್ಮತ್. ಆಂಟಿ ಏನ್ ಆಂಟಿ ಇದು, ನಿಮ್ಮ ಕಷ್ಟ ಯಾರಿಗೂ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಎದ್ದು ಮಾಡಿದಿಕ್ಕೆ ಕೋಳಿ ತಗೊಂಡಿದ್ದು ನಾನು. ಅಲ್ಲಿ ನನ್ನ ಕೈ ಬಂತು. ಮಾಡಿದ್ದವ್ರು, ಮಸಾಲ ಹಾಕಿದ್ದವ್ರು, ನನ್ ಕೈ ಚಿಕನ್ ಬೇಯಿಸಿದವ್ರು. ನೀವು ಅವಾಗ ನಾನು ಫ್ರೇಮಿಗೆ ಬಂದು ಕೋರಿ ಸಾರ್ಲ ರೆಡಿ. ಓಕೆ, ರೆಡಿ. ಅವಾಗಿಂದ ಅವ್ರು ಪ್ರಾಕ್ಟೀಸ್ ಮಾಡಿದ್ದು. ಕೋರಿ ಸಾರ್ಲ ರೆಡಿ. ಸಾರಿ. ವಾವ್ ಅಂತದ. ಬಲೆ ತಿನ್ಕ. ಹಾ ಬಲೆ ತಿನ್ಕ. ಹಾ ಪಕ್ಕದ ನಮ್ಮ ಎಲ್ಲರೂ. ಹಾ ಪುಂಡಿ ರೆಡಿ. ಕೋರಿ ಸಾರ್ಲ ರೆಡಿ. ಬಲೆ ಬಲೆ ತಿನ್ಕ. ಬಲೆ ಬಲೆ ತಿನ್ಕ. ಬಲೆ 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 ತಿನ್ಕ. ನೈಸ್ BTS. ನೋಡಿದ್ರೆ ರುಚಿಯಾಗಿಲ್ಲ. ಬೇಗ ತಿನ್ನಿ, ರುಚಿಗಿಲ್ಲ ಅಂತ ನೋಡಿ. ಬಡ ತಿನ್ನೋದಿಂಕ. ಗ್ರೇವಿ ಇಸ್ ನೈಸ್, Really? ವೆರಿ ನೈಸ್. ನಾನ್ ಮಾಡಿದ್ಮೇಲೆ ಚೆನ್ನಾಗಿರ್ಬೇಕಲ್ಲ. ಆಂಟಿ ಅಲ್ಲಿ ಇನ್ನರ್ ಫೀಲಿಂಗ್. ಯಮ್ಮಿ ಯಮ್ಮಿ ಆಂಟಿ, ಅಮೇಜಿಂಗ್. ಥ್ಯಾಂಕ್ ಯು. ಲೈಕ್ ಆತುಂಡು. ಯಮ್ 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 ಅಷ್ಟೇ ಬರೋದು. ಇಷ್ಟಿಲ್ಲ, ಪೀಸ್. ಸಕ್ಕತ್ತಾಗಿದೆ ಆಂಟಿ ಮಾಡಿರೋದು, ಅಮೇಜಿಂಗ್ ಆಂಟಿ. ಫಸ್ಟ್ ಟೈಮ್ ತಿನ್ನೋದಾ? ಅಂದ್ರೆ ನಾನು ಇದ್ರ ಜೊತೆ ಟೇಸ್ಟ್ ಮಾಡಿಲ್ಲ. ಅದ್ಯಾವ್ದ್ರ ಜೊತೆ ತಿಂದಿದ್ದೀನಿ ನೀನು? ಇದೆಲ್ಲ ನಾರ್ಮಲ್ ಹಾ. ಆಪಂ, ಆಮೇಲೆ ಅದೇ, ನೀರ್ ದೋಸೆ ಅದೆಲ್ಲ ಅದೇ, ತಿಂದಿದ್ದೆ, ಅದೇ. ಬಟ್ ಪುಂಡಿ ಜೊತೆ ತಿಂದಿಲ್ಲಲ್ಲ. ನೈಸ್ ಕಾಂಬಿನೇಷನ್. ನೆಕ್ಸ್ಟ್ ರೀಲಿಗೆ ಇನ್ನೊಂದು ಔಟ್ಫಿಟ್ ರೆಡಿ ಆಗಿದ್ದೀವಿ. ರೆಡಿ. ಎಸ್, ಸೀಮಾ ಅವ್ರದ್ದು ಯಾವ ಲುಕ್ ನಿಮಗೆ ಇಷ್ಟ ಆಯ್ತು ಅಂತ ತಿಳಿಸಿ. ಲುಕ್ 1, ಲುಕ್ 2 ಆರ್ ಲುಕ್ 3. ಬೇರೆ ಔಟ್ಫಿಟ್ ಹಾಕಿರ್ತೀನಿ. ಸೊ ಲುಕ್ 3 ಅಂತ ಹೇಳಿ. ಅದೇ ಕಂಫರ್ಟ್. ಅದೇ ಕಂಫರ್ಟ್. ಅವ್ರು ಲುಕ್ 3 ಅಂತ. ಸ್ವೆಟ್ ಆಗ್ಬಿಟ್ಟಿದ್ದೀನಿ, ಸಾಕ್ತಿಲ್ಲ. ಸಿಕ್ಕಾಪಟ್ಟೆ. ಅಲ್ಲ ನೀವು ಕ್ಯಾಚ್ ಆಗ್ಬಿಟ್ಟು ನಿಮ್ಮ ಕೈಲಿ ರೆಡಿ. ಅದು ನೋಡಿದ್ರೆ ಹಂಗೆ ಬಾಯಿಗೆ ಹಾಕೊಂತಿದ್ದು. ಮಾವಿನ ನೀಟಾಗಿ ಚಿಪ್ಪೆ ತೆಗಿತಿದ್ದೀನಿ ನೋಡಿ, ಬಟ್ ನೋಡಿದ ತಕ್ಷಣ ಹಾಗೆ ತಿನ್ನಬೇಕು ಅನಿಸ್ತಿದೆ ನೋಡಿ. ಕುಕ್ಕಿಂಗಲ್ಲಿ ಇದ್ರೂ ನೋಡಿದ ತಕ್ಷಣ ತಿನ್ನೋಕ್ಕಾಗಲ್ಲ. ಅರ್ಥ ಕನ್ನಡ. ಏನದು ಯು ಹ್ಯಾವ್ ಟು, ಐ ಹ್ಯಾವ್ ಟು ಏನು? ಟಿಕ್. ನಾನು ಅವಾಗ ಕಿಕ್ಸ್ ಅನ್ನಲ್ಲ. ಹಂಗಲ್ಲ, ಇಲ್ಲೊಂದು ಲೈಕ್ ವಿ ಕ್ಯಾನ್ ಹೋಲ್ಡ್ ಇಟ್ ಟುಗೆದರ್. ಓಕೆ, ಹಿಂಗ ಹಿಂಗಿದೆ. ಹಾ ಹಂಗೆ. ಫೈಂಡಿಂಗ್ ವೇರ್. ಯಾ ಎಲ್ಲಿ ಬಂದ್ಬಿಟ್ಟು. say few things. Okay, ready. ಯೋಸ್ ಒನ್ ಕೇಮ್. ನೋಡಿ ಗೈಸ್, ನಂದನ್ನ ತೋರಿಸಿ ಯೋರ್ಸ್ ಒನ್ ಕೇಮ್ ಅಂತ ನೋಡಿ. ಮೈನ್ ಹೈಡಿಂಗ್. ರೆಡಿ. Turn it in. My mango is dead, bro. It is coming You are out. telling I ಏನಂತಾರೆ murdered this mango. Yeah. You added 3 sticks. Why? It's coming out. Yeah. No, coming out. Yeah, finally. Ready? Eat it up now. Eat. Yum. Mango, of course. Ready? Yeah. ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ವಿಲ್ ಆ್ಯಡ್ ಲೆಮನ್ ಜ್ಯೂಸ್. ABCD of cooking, XYZ of cooking. Done. Then we'll add this. ಬಿಡಿ. ಹಾಕ್ಬಿಡಿ. See, very less only it came. ಗಮ್ ಅಂತಿದಲ್ಲ. Oh my god. Ready? Yeah. ಮಸಾಲೆ ಒಂದು ರೆಡಿ. ಬನ್ನಿ ಮಸಾಲ 2 ಮಾಡೋಣ. ಇನ್ನ ಬೇಕಲ್ಲ ಸ್ವಲ್ಪ ಟ್ಯಾಮ್ರಿನ್ ಜ್ಯೂಸ್. ಹೌದು, ನೀವು ಮತ್ತೆ ಎಲ್ಲ ಹಾಕಿದ್ರೆ ಕೆಳಗಡೆ ಹಾಕ್ತೀರ. ಸಾಕು. ಅಕ್ಕ, ಅಯ್ಯೋ
ಪಟ ಪಟ. ಆಯ್ತು ನನ್ನ ಕೆಲಸ. ಸಿ ಗೈಸ್ ಅದು ತೆಗ್ದ್ಬಿಟ್ಟಿದೀನಿ. ಆಮೇಲೆ ಹೊಟ್ಟೆ ನೋವು ಆದ್ರೆ ನಾಳೆ ಅವ್ರಮ್ಮ ನನ್ನ ನೋಡ್ಕೊಂಡು ಬರೋದು ಏನಕ್ಕೆ ಸುಮ್ಮನೆ ಆಮೇಲೆ ಇಲ್ಲ ಇಲ್ಲ, ನಾವ್ ಎಲ್ಲಾ ತರದ್ ತಿಂದಿದೀವಿ, ಏನ್ ಪ್ರಾಬ್ಲಮ್ ಇದೆ. ಬರಲ್ಲ. Do this. Wait, stick is coming out. I don't like spicy. Really? Then when you said ಇನ್ನ ಖಾರ ಹಾಕಿ ನಾನು ಲೈಕ್ ಹೆಂಗಪ್ಪ ಈ ಹುಡುಗಿ ಸ್ಪೈಸಿ ಅಂತ ಇದ್ರೆ ನಾನು ಏನ್ ಮಾಡ್ಲಿ? ಫುಲ್ ಖಾರ ಆಗತ್ತೆ ಇವತ್ತು ನೋಡಿ ಮಾಮಿ. ಟೆನ್ಷನ್ ಬರಲ್ಲ ಚಿನ್ನಿ, ಹೋಗಿ ನೀರು ತುಂಬಿಸು. ನೀರಿಗೆ ಬಂದಿ ಚಿನ್ನಿ, ನೀರು ತುಂಬಿಸು. ನೀರಿಗೆ ಬಾರೆ ಚನ್ನಿ, ಬಿನ್ಗೆ ಇಟ್ಕೊಂಡು, ಅದೇ ತಾನೇ. ಇವಾಗ ನೆಕ್ಸ್ಟ್ ಫೈನಲಿ ನಿಜ ಯಮ್ಮಿ ಅನ್ನಿಸ್ತಾ ಇದೆ. ತಿನ್ನೋಣ? ಇದು ಹಾಕೋಣ. ಅಪ್ಲೈ ಮಾಡಿ. ಹಿಂಗೆ ಇಟ್ಕೊಂಡಿರ್ತೀನಿ, ಯು ಕ್ಯಾನ್ ಅಪ್ಲೈ. ಯಮ್ಮಿ. ತಿನ್ನೋದಿರೋದು ಇವಾಗ ಮಜಾ. ಹೆವಿ ಸ್ಪೈಸಿ. ಹೆವಿ ಸ್ಪೈಸಿ ಇರುತ್ತೆ ಬಟ್ ಏನೋ ಮಜಾ ಇರುತ್ತೆ. ಹೌದೌದು. ಫುಲ್ ಫನ್. ವಾಟ್ ವಿಲ್ ಡೂ ನೋ, ಇಫ್ ಯು ಆರ್ ಫೀಲಿಂಗ್ ಸ್ಪೈಸಿ ಮೋರ್, ವಿ ಕ್ಯಾನ್ ಆಡ್ ಶುಗರ್. ಅಷ್ಟೇ, ಮೇಲ್ಗಡೆ ಶುಗರ್. ಮ್ಯಾಂಗೋ ಬೀಳುತ್ತೆ ಅಂತ ಭಯದಲ್ಲಿ ಹಿಂಗೆ ಇಟ್ಕೊಂಡಿದೀನಿ. ಹೌದಾ? ವಿಲ್ ಕೀಪ್. is almost in ICU it is. ತಿನ್ನೋಣ? ನೋಡಕ್ಕೆ Let's try. ಯೇ. You tell me, how is it? It's too good. It's spicy. ಖಾರ ಹುಳಿ ಎಲ್ಲ ಇದೆ. ಎಲ್ಲ ಇದೆಯಾ? ಯಮ್. The mango sweetness, amazing ಅಲ್ಲ? Actually not so spicy, to be honest. ಉಪ್ಪು ಖಾರ ಹುಳಿ ಎಲ್ಲ ಇಷ್ಟ ಇದೆ. ಟ್ರೈ ಮಾಡಲೇಬೇಕು. ಅಡುಗೆ ಮಾಡೋದು ಏನು ಇಲ್ಲ, ವಿತೌಟ್ ನೋ ಫೈರ್. ಕುಕಿಂಗ್ ವಿದೌಟ್ ಫೈರ್. You like something spicy, try ಮಾಡಲೇಬೇಕು. ಅನ್ನಿಸ್ತು ಈ ಕುಕಿಂಗ್ ವಿಡಿಯೋ ಎಲ್ಲ ಮಾಡಿದ್ ನಾನು. ಟೇಸ್ಟ್ ಮಾಡಿ. ಹೌದೌದೌದೌದು. ತುಂಬಾ ಚೆನ್ನಾಗಿ ಗೊತ್ತು ಎಲ್ಲರಿಗೂ. ಹೌದು, ವೀಕ್ಷಿತಾ ಗೌಡ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಕುಕಿಂಗ್ ಮಾಡಕ್ಕೆ. ಅದು ಪುಂಡಿ ಮಾಡಕ್ಕಂತೂ ಓ ಮೈ ಗಾಡ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪೇನ್ ಆಫ್ ಸೋ ಮಚ್. ಓ ತುಂಬಾ ಇಷ್ಟ ಆಯ್ತು. ನನ್ನ ಲೈಫಲ್ಲಿ ಮರೆಯಲ್ಲ ಆ ಥರ ಪುಂಡಿ, ಅಷ್ಟು ಚೆನ್ನಾಗಿ ಮಾಡಿದ್ರು. ನಮ್ಮಮ್ಮ ಮಾಡಿದ ಪುಂಡಿ ಇಷ್ಟ ಆಯ್ತಾ? ಇಲ್ಲ ಇಲ್ಲ, ನಂಗೆ ಇಷ್ಟನೇ ಆಗಿಲ್ಲ. ನೀವು ಮಾಡಿದ್ರೆ ಇಷ್ಟ ಆಯ್ತು. ಆಂಟಿ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನನಗೆ. ನೆಕ್ಸ್ಟ್ ಟೈಮ್ ಬೇರೆ ಹೇಳಿದೀನಿ, ಬೇಡವೇ ಬೇಡ ನೀನು ಅಲ್ಲೇ ಇದ್ಬಿಡು. ಉಪ್ಪು ಜಾಸ್ತಿ ಹಾಕ್ತಾರೆ ಕೋಳಿ ರೊಟ್ಟಿಗೆ. ಕರೆಕ್ಟ್. ಬರ್ತಾ ಇದೀನಿ ಅಂತ ಇದ್ರ ಓಕೆ ಓಕೆ ಅಂತ. ನಾನಿಲ್ಲ, ನಾನು ಊರಿಗೆ ಹೋಗಿದ್ದೀನಿ ಅಂತಾರ. ಓ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬನ್ನಿ, ಅಮ್ಮ ಇರ್ತಾರೆ, ಶಿಲ್ ಬಿ ನಾಟ್ ಟು ವರಿ. ಏನೇನ್ ಬೇಕು ನೆಕ್ಸ್ಟ್ ಟೈಮ್? ನೆಕ್ಸ್ಟ್ ನೀರ್ ದೋಸೆ ವಿತ್ ಪ್ರಾನ್ಸ್, ವಿಚ್ ಏನಾಗುತ್ತೆ ಅಂದ್ರೆ ನಾವೇನೇ ಕುಕ್ ಮಾಡಿದ್ರು ಆ ಮಂಗ್ಳೂರಿಯನ್ ಸ್ಟೈಲ್, ಆ ಕೈ ರುಚಿ ಅಂತಾರಲ್ಲ, ಅದು ಬೀಟ್ ಮಾಡಕ್ಕಾಗಲ್ಲ. ಇಟ್ ಮೇ ಬಿ ಎನಿ ಒನ್. ಸೊ ದಟ್ ಈಸ್ ವಾಟ್ ಐ ಫೀಲ್ ದ ಡಿಫರೆನ್ಸ್ ಆಫ್ ಅದರ್ ಸ್ಟೇಟ್ಸ್ ಅಂಡ್ ಬ್ಯೂಟಿ ಆಫ್ ಈಚ್ ಟ್ರೆಡಿಷನ್. ಫುಡ್ ಈಸ್ ಲೈಕ್ ಎಲ್ಲೇ ಬೇರೆ ಬೇರೆ ಕಡೆ ಹೋದ್ರು ದಟ್ ಈಸ್ ವೈ ವಿ ಗೋ ಅಂಡ್ ಟೇಸ್ಟ್ ಅಲ್ಲ, ಫುಡ್ ಟೇಸ್ಟ್ ಮಾಡೋಣ. ಆ ಫುಡ್ ಟೇಸ್ಟ್ ಅಲ್ಲೇ ಹೋಗಿ ಟೇಸ್ಟ್ ಮಾಡಬೇಕು ಅಂತ ಅದೇ ವರ್ಕ್ ಆಗುತ್ತೆ. ಪ್ರಾನ್ಸ್ ಗೀ ರೋಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಟು ಬಿ ಆನೆಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನೀರ್ ದೋಸೆ ಟ್ರೈ ಮಾಡಿಲ್ಲ. ಇನ್ನು ನೀರ್ ದೋಸೆ ಟ್ರೈ ಮಾಡಿಲ್ಲ. ಐ ಹ್ಯಾವ್ ಟು ಟ್ರೈ ಇಟ್. ಯಾಕಂದ್ರೆ ಅದ್ರ ಜೊತೆ ಕಾಂಬಿನೇಷನ್ ಮಾಡಿ ಟ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ನೀರ್ ದೋಸೆ, ಚಿಕನ್ ಕರಿ, ಆಮೇಲೆ ಪ್ರಾನ್ಸ್. It is very important for me. ಆಮೇಲೆ ಕೋರಿ ರೊಟ್ಟಿ ಅಂದಿದ್ದಾರೆ. ಕೋರಿ ರೊಟ್ಟಿ. So we'll plan next again. ಹೆಂಗನ್ಸ್ತು ನನ್ನ ಬಗ್ಗೆ ಸ್ವಲ್ಪ ಹೇಳಿ, ಹೆಂಗನ್ಸ್ತು? ಪರವಾಗಿಲ್ಲ, ಓಕೆ. ಒಳ್ಳೇದು. ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಒಳ್ಳೇದು ಹೇಳ್ಬೇಕಾ? ಯು ಪೇಯಿಂಗ್ ಮೀ ಎಕ್ಸ್ಟ್ರಾ ಅಲ್ವಾ? ಆಮೇಲೆ ಕೊಡ್ತೀರಾ? ಇಟ್ ಇಸ್ ಸೋ ಗುಡ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೀಟ್ ಮಾಡಿದ್ದೆ. ಎಲ್ಲಿ ಗೊತ್ತಾ? ಕಾವೇರಿ ಹಾಸ್ಪಿಟಲ್ ಅಲ್ಲಿ ಇವೆಂಟ್ ಆಗಿತ್ತು. ಹೌದು. I think not even 1 month. I think April 14th month it will be 1 month. Not even 1 month. ಆಯ್ತಾ? ಅಲ್ಲಿ ವುಮೆನ್ಸ್ ಡೇ ಸ್ಪೆಷಲ್ ಗೆ ಏನೋ ಇವೆಂಟ್ ಮಾಡಿದ್ರು ಅಂಡ್ ನಮ್ಮಿಬ್ರು ಕ್ರಿಯೇಟರ್ಸ್ ನ ಕರೆದಿದ್ರು. ಪ್ಯಾನಲ್ ಡಿಸ್ಕಷನ್ ಎಲ್ಲ ಆಗಿತ್ತು. ಸೊ ಅವಾಗ ಮೀಟ್ ಮಾಡಿದ್ ಸೋನುನ ಅಂಡ್ ಹಿಂಗೆ ಮಾತಾಡ್ತಾ ವಿ ಡಿಸೈಡೆಡ್ ಓಕೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ. ಅಂಡ್ ಯಾವ್ದೋ ಒಂದು ವಿಡಿಯೋ ಟ್ರೆಂಡ್ ನೋಡಿ ವಿ ಲೈಕ್ಡ್ ಇಟ್. ಮಾಡಬಹುದು ಸೊ ಈ ತರ ವಿಲ್ ಟ್ರೈ ಸಮಥಿಂಗ್ ಅಂತ. ಯಾಕಂದ್ರೆ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂದ್ಬಿಟ್ಟು ವಿ ಪ್ಲಾನ್ಡ್ ಇಟ್. ಅಷ್ಟೇ. ಇನ್ಸ್ಪಿರೇಷನ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ವಿ ಎಕ್ಸಿಕ್ಯೂಟೆಡ್ ಅಷ್ಟೇ. It was a great time ಅಲ್ವಾ? we spent together. ವೈಬ್ ಇಷ್ಟ ಆಯ್ತು ಅಂಡ್ ಬೇಗ ಆಯ್ತಲ್ಲ.
ಹಾ ಬೇಗ ಆಯ್ತು. It was really fun. ನಾವು ಎಷ್ಟೊತ್ತಾಗುತ್ತೆ ನನಗೂ ಇರುತ್ತಲ್ಲ, ಇವಾಗ ನಾವು ಒಬ್ರು ಮನೆಗೆ ಬಂದ್ರೆ ಹೆಂಗೆ ಕಂಫರ್ಟಬಲ್ ಇರುತ್ತೋ, ಶಿ ಮೇಡ್ ಮಿ ಸೋ ಕಂಫರ್ಟಬಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗ್ರೇಟ್ ಪಾಪುನ್ ಇಟ್ಕೊಂಡು ಇದನ್ನೆಲ್ಲ ತುಂಬಾ ಸೂಪರ್ ಎಕ್ಸೈಟ್ಮೆಂಟು, ಆಮೇಲೆ ಹೈಪರ್ ಆಕ್ಟಿವ್ ಎಲ್ಲ ಇದ್ರೂ ಬೇಬಿದ್ ಕಾನ್ಸಂಟ್ರೇಷನ್. ನಿಮ್ಗೆ ಇಬ್ರು ಎನರ್ಜಿನು, ಹೌ ಯು ಗೈಸ್ ಥಿಂಕ್ ಎನರ್ಜಿ? ಆಕ್ಚುಲಿ ಏನ್ ಗೊತ್ತಾ, ಎಲ್ಲ ಸತಿ ಹಂಗಾಗಲ್ಲ ಆಯ್ತಾ, ಯು ಮೀಟ್ ಸಮನ್ ಆ ವೈಬ್ ಎಲ್ಲ ಸತಿ ಮ್ಯಾಚ್ ಆಗಲ್ಲ. ಹೌದು, ಏನೋ ಹೌದು. ಬರ್ತೀವಿ ಮಾಡೋಗ್ತೀವಿ, ಹೌದು, ಹೌದು, ಬಟ್ ದಿಸ್ ಇಸ್ ಡಿಫರೆಂಟ್. Yeah, ತುಂಬಾ this was ಈಸಿ ಫ್ರೆಂಡ್ಲಿ, ಓ ಮುಂಚೆನೋ ಮೀಟ್ ಮಾಡಿದ್ವಿ. ಹೌದೌದು, ತುಂಬಾ ದಿವಸದಿಂದ ಪರಿಚಯ ಇದೀವಿ ಅನ್ನೋ ತರನೇ ಮಾತಾಡಿದ್ವಿ. ವೆರಿ ಕ್ಯಾಶುವಲ್. ಸೊ Casual. ಆ ತರ ಇರ್ಬೇಕು. ಕೊಲಾಬ್ ಅಂದ್ಮೇಲೆ ನಿಮ್ಗೆ ಅನಿಸ್ಬೇಕು ಮತ್ತೆ ಇವ್ರನ್ನ ಮೀಟ್ ಮಾಡೋಣ ಅಂತ. ಹೌದು, ವಿಲ್ ಪ್ಲಾನ್. ಸಿ ಆಲ್ರೆಡಿ ಬಿಫೋರ್ ಕಂಪ್ಲೀಟಿಂಗ್ ದ ವಿಡಿಯೋ ವಿ ಆಲ್ರೆಡಿ ಪ್ಲಾನ್ ವಿಲ್ ಡೂ ದಟ್ ದಿಸ್ ಅಂಡ್ ಆಲ್. ಇದು ಮಾಡೋಣ ಅಂತ ಅಲ್ವಾ? ಥ್ಯಾಂಕ್ ಯು ಸೋ Thank ಮಚ್. you. ಸೋ ನೈಸ್ ಹೋಸ್ಟಿಂಗ್ ಯು. ಅರ್ಧ ಹೋಸ್ಟ್ ಮಾಡಿದೀನಿ ನಾನು. But it was good. ಹೋಸ್ಟ್ ಮಾಡಿ Yeah. Even I did not come as a guest here. It was like feeling completely ಕಂಫರ್ಟೇಬಲ್ ಅಲ್ವಾ? ನೆಕ್ಸ್ಟ್ ಟೈಮ್ ಬನ್ನಿ, ಅಡಿಗೆ ಮಾಡಿ, Especially your mom. ಕೂತಿರ್ತೀನಿ. ನನಗೆ ಚೆನ್ನಾಗಿ ಓಕೆ, ನಾನು ನಿಮ್ಮ ಮಮ್ಮಿ ಸೇರಿ ಒಂದು ಅಡಿಗೆ ಮಾಡ್ತೀನಿ. ನೀವು ಅಲ್ಲಿಂದ ಕುತ್ಕೊಂಡು ಫೀಲ್ ಆಗಿ ಮಾಡಿ ಅಂತ ಹೇಳಿ ಮಾಡಿ ಬರುತ್ತೆ, ತಿಂತೀನಿ. ಸೊ ಬಟ್ ಸೋ ಲವ್ಲಿ ಆಯ್ತಾ. ಸಿ ನಾನು ನಿಮ್ ತರ ಇವ್ರನ್ನೆಲ್ಲ ಕ್ಯಾಮ್ರಾದಲ್ಲಿ ನೋಡಿರ್ತೀನಿ ಅಲ್ವಾ, ಬ್ಲಾಗ್ಸ್ ಎಲ್ಲ ನೋಡಿರ್ತೀನಿ, ಬಟ್ ಇನ್ ಪರ್ಸನ್ ಹೇಗೆ ಅಂತ ಗೊತ್ತಾಗೋದೇ ಮೀಟ್ ಆದಾಗ. ದಿಸ್ ಇಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಝೀರೋ ಲೈಕ್ ನಿಮ್ಗೆ ಹೆಂಗ್ ಅನ್ಸಿರುತ್ತೆ ಇವಾಗ ವಿಡಿಯೋದಲ್ಲಿ ನೋಡಿದಾಗ? ಸೇಮ್ ವೈಬ್, ಏನು ಡಿಫರೆನ್ಸ್ ಇಲ್ವಾ? ಸೇಮ್ ಪರ್ಸನ್ ಸೇಮ್ ವೈಬ್ ಅಂತ ಅನಿಸ್ತಾ ಇದೆ. ವಾಟ್ ಡು ಯು ಥಿಂಕ್? ಆಕ್ಚುಲಿ ನೋಡಿದ್ದೆ ಅವತ್ತು ನೋಡಿದ್ನಲ್ಲ. ಲೈಕ್ ನನಗೇನು ಕನ್ಸರ್ನ್ ಇತ್ತು ಅಂದ್ರೆ, ಬೀಂಗ್ ಎ ಮದರ್ ಜರ್ನಿ ಇಟ್ ವಿಲ್ ಬಿ ಕ್ವೈಟ್ ಡಿಫಿಕಲ್ಟ್. ಹೌ ಯು ಆರ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಸೊ ಇಟ್ಸ್ ನಾಟ್ ಈಸಿ ನೌ ಡೇಸ್. ನಾವು ಸಿಂಗಲ್ ಆಗಿದ್ದೀವಿ, ನಾವು ಇದನ್ನ ಮಾಡೋಕ್ಕಾಗ್ತಿಲ್ಲ ಅದನ್ನ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತೀವಿ. ಬಟ್ ಸ್ಟಿಲ್ ಬೀಂಗ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಮದರ್, ಎವ್ರಿಥಿಂಗ್, ಫ್ಯಾಮಿಲಿ, ಎವ್ರಿಥಿಂಗ್, ಸ್ಟಿಲ್ ಯು ಆರ್ ಡೂಯಿಂಗ್ ಯುವರ್ ಕರಿಯರ್ ಥಿಂಗ್ ಅಲ್ಲ. ಇಟ್ಸ್ ಗ್ರೇಟ್. She's so kind, so generous. She's forgetting how much she's doing at Instagram ante, YouTube ante, ಮತ್ತೆ ಅಲ್ಲಿ ಇನ್ನೊಂದು ಕೋರ್ಸ್ ಅಂತೆ, ಮತ್ತೆ ಅದ್ರ ಮೇಲೆ ಕುಕಿಂಗ್ ವಿಡಿಯೋಸ್ ಅಂತೆ, ಲೈಫ್ ಸ್ಟೈಲ್ ಇನ್ನೊಂದು Instagram page. See, I have lots of freedom. See, that is what is the difference is like you at the end you will be in your like ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಬೇಬಿ ದೇ ಥಾಟ್ಸ್ ಇರುತ್ತೆ. That is motherhood journey. 2-3 times ಪಾಪುನ ಹೋಗೋದು ನೋಡೋದು, ಫೀಡಿಂಗ್ ಮಾಡೋದು, but it was peaceful. I was like feeling ಅಯ್ಯೋ ಪಾಪು ಎದ್ದಿರ್ತಾರೆ, ಅದೇ ಮೈಂಡ್ ಅಲ್ಲಿ ಇರುತ್ತೆ. ಗ್ರೇಟ್. ಅಮೇಜಿಂಗ್, ಚೆನ್ನಾಗಿತ್ತು, ನಮಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಇವ್ರ ಜೊತೆ ಮತ್ತೆ ಕೊಲಾಬ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಹೇಳಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ತಪ್ಪದೆ ತಿಳಿಸಿ. ಓಕೆ, ಅಂಡ್ ಬೆಸ್ಟ್ ಥಿಂಗ್ ಇಸ್ ನಮ್ಮ ಮನೆ ಸಿಕ್ಕಾಪಡೆ ದೂರನೂ ಇಲ್ಲ, ಸಿಕ್ಕಾಪಡೆ ಹತ್ರನೂ ಇಲ್ಲ, ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು. ಇಟ್ ವಾಸ್ ಸೋ ಮಚ್ ಫನ್. ಹುಷಾರು, ಟೇಕ್ ಕೇರ್. ಮತ್ತೆ ಸಿಗೋಣ. ಮತ್ತೆ ಬನ್ನಿ. ಮನೆ ಅಡ್ರೆಸ್ ಗೊತ್ತಿದೆ ಅಲ್ಲ ಸರ್ಪ್ರೈಸ್ ಆಗಿ. ಇವತ್ತು ಹಿಂಗಿದ್ದೀರಾ? ಅವಾಗಲೇ ಎಷ್ಟು ಚೆನ್ನಾಗಿದ್ರು, ಇವತ್ತೇನು ಹಿಂಗಿದ್ದಾರೆ ಅಂತ. ಸೊ ಇದು ನಮ್ಮ ಲುಕ್ ಟು ಯಾವ ಲುಕ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಆಯ್ತಾ. ಲುಕ್ 1, ಲುಕ್ 2. ಚಲೋ, ಲೆಟ್ಸ್ ಗೋ. Guys, finally done with the day, done with the shoot. It was amazing shoot, and she's so hyperactive. ತುಂಬಾ ಆಕ್ಟಿವ್ ಆಗಿದ್ರು. ಅಷ್ಟೊಂದೆಲ್ಲ ಸ್ಟ್ರೆಸ್ ಇದ್ರು, ಬೇಬಿ ಎಲ್ಲ ಇಟ್ಕೊಂಡು. ಬಟ್ ಶಿ ವಾಸ್ ಹ್ಯಾವಿಂಗ್ ಮದರ್ ಎಲ್ಲ ಹೆಲ್ಪ್ಫುಲ್. ತುಂಬ ಹೆಲ್ಪಿಂಗ್ ಮದರ್ಸ್ ಎಲ್ಲ ಇದ್ರಲ್ಲ, ಸೊ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಮದರ್ಸ್ ಎಲ್ಲ ಇದ್ರು. ಸೊ ಶಿ ವಾಸ್ ಫೀಲಿಂಗ್ ಕಂಫರ್ಟಬಲ್ ಆ್ಯಂಡ್ ಸೋ ಹ್ಯಾಪಿ. ಆ್ಯಂಡ್ ಇಟ್ ವಾಸ್ ಎ ಫಸ್ಟ್ ಕೊಲ್ಯಾಬ್ ಶೂಟ್ ವಿತ್ ಹರ್. ಅಂದರೆ ನಾನು ಮೀಟ್ ಆಗಿದ್ದಂಗೆ ಅವ್ರು ಹೇಳ್ದಂಗೆ ಆಲ್ರೆಡಿ ಅಲ್ಲಿ ಮೀಟ್ ಆಗಿದ್ದು. ಆ್ಯಂಡ್ ನಾನು ಒಂದು ಇನ್ಫ್ಲುಯೆನ್ಸರ್ ಜೊತೆ, ಒಂದು ಗುಡ್ ಇನ್ಫ್ಲುಯೆನ್ಸರ್ ಜೊತೆ ಫಸ್ಟ್ ಕೊಲ್ಯಾಬೇ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಐ ನೆವರ್ ಕೊಲ್ಯಾಬ್. ಪರ್ಸ್ನಲಿ ಕೊಲ್ಯಾಬ್ ಅಂತಲೇ ನಾನು ಯಾವುದೂ ವ್ಲಾಗ್ ಮಾಡಿಲ್ಲ. ಐ ಹ್ಯಾವ್ ಶೋನ್ ಮೆನಿ ಪೀಪಲ್. ನಾನು WTC ಆದಾಗ ಎಷ್ಟೊಂದು ಜನದ ಜೊತೆ ಮಾತಾಡಿದ್ದೆ, ಬಟ್ ಕೊಲ್ಯಾಬ್ ಅಂತ ಏನೂ ಮಾಡಿಲ್ಲ. ಬಟ್ ನಾನು ಇದೇ ಥರ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಿದ್ದೆ. ಸೊ ಆಯಿತು, ಹೇಳ್ತಾರಲ್ಲ, ಅಂದ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಹಾಗೆ ಆಪರ್ಚುನಿಟಿ ಬಂತು. ಸೊ ಐ ಟೋಲ್ಡ್ ಓಕೆ ಲೆಟ್ಸ್ ಡೂ ಇಟ್, ವಿಲ್ ಪ್ಲ್ಯಾನ್ ಅಂತ. ಸೊ ಫೈನಲಿ ವಿ ಮೇಡ್ ಇಟ್ ಟುಡೇ. ಸೊ ನೆಕ್ಸ್ಟ್ ಯಾರ ಜೊತೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಐ ಹ್ಯಾವ್ ಅದರ್ ಪ್ಲ್ಯಾನ್ ಆಲ್ಸೋ. ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಅದರ್ ಕುಕಿಂಗ್ ಶೂಟ್ ವಿತ್ ಅದರ್ ಇನ್ಫ್ಲುಯೆನ್ಸರ್ ಆ್ಯಂಡ್ ಸೆಲೆಬ್ರಿಟಿ ಆರ್ ಮೆನಿ ಆರ್ ದೇರ್ ಇನ್ ಮೈ ಮೈಂಡ್. ಲೆಟ್ಸ್ ಸಿ ಯಾರು ಬರ್ತಾರೆ ಅಂತ. ನೀವು ಮನೆ ಹೋಗೋಣ ಬನ್ನಿ. ಫಸ್ಟು ಹೋಗಿ ಅಲ್ಲ ನನ್ನ ಇನ್ಸೆಕ್ಯೂರಿಟೀಸ್ ಲೈಕ್ ಮೇಕಪ್ ಇಸ್ಬೇಕು. ಅಂದರೆ ಟಯರ್ಡ್ ಆಗಿದ್ದೀನಲ್ಲ, ಸ್ವೆಟ್ ಆಗಿರ್ತೀನಿ ಅಂತ ಹೋಗಿ ಮೇಕಪ್ ರಿಮೂವ್ ಮಾಡಿ ರೆಸ್ಟ್ ಮಾಡಿ. ಇಟ್ಸ್ ಲೈಕ್ ಹೋಲ್ ಲಾಂಗ್ ಬ್ಲಾಗ್ ಅನಿಸುತ್ತೆ. ತುಂಬ ಲಾಂಗ್ ಮಾರ್ನಿಂಗಿಂದ ಬ್ಲಾಗ್ ಮಾಡಿದ್ದೀವಿ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಬ್ಲಾಗ್. ತುಂಬ ಫನ್ ಮಾಡ್ತೀರಿ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ಸಮಥಿಂಗ್ ಐ ಟ್ರೈ ನ್ಯೂ ಪೀಪಲ್ ಆ್ಯಂಡ್ ಶೋಯಿಂಗ್ ಸಮ್ ಒನ್ ನ್ಯೂ ಇನ್ಫ್ಲುಯೆನ್ಸರ್ ಇನ್ ಮೈ ಬ್ಲಾಗ್. ಸೊ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀವಿ.
ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪುಂಡಿ ನಿಮಗೆ ಕಂಪ್ಲೀಟಾಗಿ ರೆಸಿಪಿ ಸಿಕ್ಕಿಲ್ಲ, ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಾರ್ ಶೋರ್ ಇಲ್ಲಾಂದರೆ ನಾನು ರೀಲ್ಸಲ್ಲಿ ಮಾಡೋಣ, ನಾನು ಟೇಸ್ಟಿ ಸುಡು ಪೇಜಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಶೋರ್ ಅದರಲ್ಲಾದರೂ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್.